2 days ಸೋಮನಹಳ್ಳಿ ಅಂತ ಕನಕಪುರ ರೋಡಲ್ಲಿ ಸೋಮನಹಳ್ಳಿ ಶೂಟಿಂಗ್ ಮನೆ ಅಂತ ಇದೆ, ನವೀನ್ ಸೋಮನಹಳ್ಳಿ ಅವ್ರದ್ದು. ಅಲ್ಲಿ 2 days ಶೂಟ್ ಮಾಡಿದೆ. ಒಂದಿನ ಸರ್ಜಾಪುರಲ್ಲಿ ತಿಂಡ್ಲು ಅಂತ ಇದೆ, ಅಲ್ಲಿ ಆ ಸ್ಕೂಲ್ ಕಾಣುತ್ತಲ್ಲ, ಪಾಳು ಬಿದ್ದಿರೋ ಸ್ಕೂಲು, ಅದು ಮತ್ತು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅಮ್ಮ ಪೇಂಟಿಂಗ್ ಮಾಡೋದು ಮತ್ತೆ ಅದನ್ನ. ಸೊ ಟೋಟಲ್ 3 days ಶೂಟ್ ಮಾಡಿದೆ. ಇಲ್ಲ 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 ಮಾಡಿಸಿದ್ದು. ಇಲ್ಲ ಸರ್, ಏನಂದರೆ ಅಮ್ಮ ಒಬ್ಬರೇ ಮಗಳು ಅಪ್ಪ ಅಮ್ಮನಿಗೆ. ಅಪ್ಪ ತುಂಬ ಪ್ರೀತಿ ಅಮ್ಮ ಅನ್ಕೊಂಡ್ರೆ. ಅಪ್ಪ ಸತ್ತ ಮೇಲೆ ಅಮ್ಮ ಅಂದರೆ ನಮ್ಮ ಅಜ್ಜಿ ನಮ್ಮ ಜೊತೆ ಬಂದು ಇರಲೇ ಇಲ್ಲ ಕೊನೆವರೆಗೂ. ಬರ್ತಿದ್ರು, ವಿಸಿಟ್ ಮಾಡ್ತಿದ್ರು. ಅವ್ರು ತೀರ್ಕೊಂಡ್ಮೇಲೆ ಅಂದರೆ ಕ್ಯಾಶುವಲ್ ಆಗಿ ಈಗ ರಿಲೇಟಿವ್ಸು ಕರ್ಕೊಂಡೋಗಿ ನೀನು ನೋಡ್ಕೋಬೇಕಿತ್ತಿಲ್ಲ ಅಂತಿದ್ರು ಊರಿಗೆ ಹೋದಾಗೆಲ್ಲ. ನಾವು ಇಲ್ಲ, ಅವಳು ಬರ್ತಾನೆ ಇರಲಿಲ್ಲ, ಅವಳಿಗೆ ಕಷ್ಟ ಕೊಡೋದು ಬೇಡ ಅಂದ್ಬಿಟ್ಟು ಅಲ್ಲೇ ಇರ್ತಿದ್ರು. ಅಂದರೆ ಆಕೇನು ಹೇಳ್ತಾಳೆ, ನೀ ಕರ್ಕೊಂಡೋಗಿ ನೋಡ್ಕೋಬೇಕಿತ್ತು ಅಂತ ಅಂದಾಗ ಶಿಟ್, ಎಲ್ಲೋ ಒಂದು ಕಡೆ ಗಿಲ್ಟ್ ಕೂತ್ಕೊಂಡ್ಬಿಡುತ್ತೆ. ಮಕ್ಕಳಿಗೆ ತಂದೆ ತಾಯಿನ ನೋಡ್ಕೊಳಕ್ಕೆ ಆಗಲಿಲ್ವಲ್ಲ ಅನ್ನೋ ಗಿಲ್ಟ್ಗಿನ ದೊಡ್ಡದು ಇನ್ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಸೊ ಅಮ್ಮಗೆಲ್ಲೋ ಒಂದು ಕಡೆ ನೋವು, ನಾನು ನೋಡು ಕರ್ಕೊಂಡೋಗಿ ನೋಡ್ಕೊಳ್ಳಿಲ್ಲ ಆ ಒಂದು ಕೊರಗಿತ್ತು. ಕೆಲವು ರಿಲೇಟಿವ್ಸ್ ಅದು ಪಾಪ ಅವ್ರು ಒಳ್ಳೆ ರೀತಿಯಲ್ಲೇ ಹೇಳ್ಬೋದು, ಬಟ್ ಅಂದಿರೋದುಂಟು, ನೀ ಕರ್ಕೊಂಡೋಗಿ ನೋಡ್ಕೋಬೇಕಿತ್ತು. ಅವಳೇನು ಹೇಳ್ತಾಳೆ, ಅವಳಿಗೆ ವಯಸ್ಸಾಗಿತ್ತು, ನೀನು ಕರ್ಕೊಂಡೋಗಿ ನೋಡು ಸತ್ತೋದು. ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಇಲ್ಲಿ ತೊಗೊಂಡಿರೋದು. ಬಟ್ ಸುಮಾರು ಇನ್ಸಿಡೆಂಟ್ಸ್. ಆಮೇಲೆ ಅಜ್ಜನ ಕೂದಲು ಬೀಳುತ್ತಲ್ಲ, ಅದು ರಿಯಲ್ ಆಗಿ ಆಗಿದೆ. 10 ವರ್ಷ ಆದಮೇಲೆ ನಮ್ಮ ಅಜ್ಜಿ ಮನೆನ ರಿನೋವೇಟ್ ಮಾಡ್ಸೋಕ್ಕೆ ಹೋಗಿದ್ದೆ. ಮಾಡಿಸ್ಬಿಟ್ಟು ಅವತ್ತು ನಾನು ನಮ್ಮಮ್ಮ ಒಂದು ಕ್ಲೋಸ್ಡ್ ರೂಮು ಮಾತಾಡ್ತಾ ನಿಂತಿದ್ದೆ. ಅಜ್ಜಿ ಫೋಟೋ ಇತ್ತು. ನೋಡು, ಇವತ್ತು ನಮ್ಮ ಅವ್ವ ಖುಷಿ ಆಗ್ತಾಳ, ಅಂತೂ ರಿಪೇರಿ ಮಾಡಿಸಿದ್ಲು, ನನ್ನ ಮಗಳು ಮನೆಗೆ ಬಂದು ಅಂತ ಅಂದಾಗ ಆ ಥರ ಅಜ್ಜನ ಕೂದಲು ಇಷ್ಟು ದೊಡ್ಡದು ನಮ್ಮಿಬ್ಬರ ಮಧ್ಯದಲ್ಲಿ ಬಿತ್ತು. ಅವತ್ತಿಂದ ಅದು ಎಲ್ಲಿ ಕಂಡ್ರು ನನಗೆ ಎಷ್ಟೋ ಸಲ ಆಗುತ್ತೆ ಲೈಫಲ್ಲಿ, ಅವಕಾಶ ಇರಲ್ಲ, ಏನೋ ಅಂದ್ಕೊಂಡಿರೋದು ಆಗ್ತಾ ಇರಲ್ಲ ಅಂತ ಬೇಜಾರಾದಾಗ ಆ ಥರದ್ದು ಹಾರ್ಕೊಂಡು ಬಂದಿದೆ. ಅದು ಆಕಸ್ಮಿಕನೇ ಇರ್ಬೋದು, ಬಟ್ ನನಗೆ ಎಲ್ಲೋ ಒಂದು ಕಡೆ ನಮ್ಮವ್ರು ಯಾರೋ ನಮ್ಮ ಜೊತೆ ಇದ್ದಾರೆ, ಬ್ಲೆಸ್ ಮಾಡೋಕ್ಕೆ ಬಂದಿದ್ದಾರೆ, ನಾವು ಗೆಲ್ಲಬಹುದು ಅನ್ನೋ ಒಂದು ಉತ್ಸಾಹ ನನ್ನಲ್ಲಿ ಹುಟ್ಟಿಸಿದೆ. ಹಾಗಾಗಿ ಆ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡಿದೆ. ಈ ಥರ ಕೆಲವೊಂದು ಇನ್ಸಿಡೆಂಟ್ಸ್ನ ಸ್ವಲ್ಪ ಆಬ್ವಿಯಸ್ಲಿ ಸಿನಿಮ್ಯಾಟಿಕ್ಕಾಗಿ ಸ್ವಲ್ಪ ಇದು ಮಾಡಿದೆ. ಲಕ್ಷ್ಮಿ ಪಾತ್ರ ಟೋಟಲ್ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಇವ್ರು ಬಿಟ್ಟು ಬೇರೆ ಯಾರು ಕಾಣ್ತಾ ಇರಲಿಲ್ಲ ಸರ್. ಇಮ್ಯಾಜಿನೇಷನ್ ಸರ್, ಕಾನ್ವರ್ಸೇಷನ್ ಎಲ್ಲ ಇಮ್ಯಾಜಿನೇಷನ್. ಬಿಕಾಸ್ ನನಗೆ ಲಕ್ಷ್ಮಿ ತುಂಬ ಫುಲ್ ಆಫ್ ಲೈಫ್ ಬೇಕಾಗಿತ್ತು. ನಳಿನಿ ತುಂಬ ನೊಂದಿದ್ದಾಳೆ, ಅವಳಿಗೆ ವಯಸ್ಸಾಗಿದೆ, ಮೊಮ್ಮಗೆ ಅದನ್ನು ಎಲ್ಲ ಚೆನ್ನಾಗಿದೆ, ಆದರೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ, ಆ ಕೊರಗು ಮನಸ್ಸಲ್ಲಿದೆಯಲ್ಲ ಅಂತ. ಲಕ್ಷ್ಮಿ ಫುಲ್ ಆಫ್ ಲೈಫ್, ಇವಳನ್ನ ನಗಿಸ್ತಾಳೆ, ಇವಳ ಜೊತೆ ಅಳ್ತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಕೊನೆಗೆ ಇವಳ ಮನಸ್ಸಲ್ಲಿರೋ ಅಂಥ ಒಂದು ದೊಡ್ಡ ನೋವನ್ನು ತೆಗೆದುಹಾಕ್ತಾಳೆ. ಅವರಮ್ಮ ಬೇಡ್ಕೊಂಡಿರ್ತಾಳೆ, ನನ್ನ ಮಗಳಿಗೂ ಯಾವುದೂ ನೋವು ಇರದೇ ಇರೋ ಥರ ನೋಡ್ಕೊಳಮ್ಮ ಅಂತ ಬೇಡ್ಕೊಂಡಿರ್ತಾಳೆ. ಎಲ್ಲ ಒಂದು ಕಡೆ ಮನೆಯಲ್ಲಿರೋ ಒಂದು ವಸ್ತು, ಈ ಕಥೆಯಲ್ಲಿ ಕಂಬ, ಅದಕ್ಕೆ ಜೀವ ಬಂದು ಅದು ಏನೋ ಒಂದು ವಿಷಯ ಹೇಳಿ ನಮ್ಮಲ್ಲಿರೋ ಒಂದು ಗಿಲ್ಟ್ನ ತೆಗೆದುಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಸಾರಾಂಶ ಇಟ್ಕೊಂಡು ಕಥೆ ಮಾಡಿದ್ದು ಸರ್. ಈಗಲೇ ಇಷ್ಟು ಮಾಡೋದ್ರಲ್ಲಿ ಸಾಕಾಗಿದೆ. ಇಲ್ಲ ಸರ್, ಬಟ್ ನಂಗೆ ತುಂಬ ತೃಪ್ತಿ ಇದೆ ಸರ್. ಐ ಡೋಂಟ್ ನೋ ಸರ್, ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನನಗನ್ಸಿದ್ದು ಈ ಕಥೆನ 35 ನಿಮಿಷ ಇದು ಬೇಡತ್ತೆ ಅಂತ ಅನಿಸ್ತು. ನನ್ನ ಫ್ರೆಂಡ್ಸೇ ನಂಗೆ ಅಡ್ವೈಸ್ ಮಾಡಿದ್ರು, ಶಾರ್ಟ್ ಫಿಲ್ಮ್ ಅಂದರೆ 10 ನಿಮಿಷದಲ್ಲಿ ಮುಗಿಬೇಕು ಅಂತ. ಸರ್ ನಂಗೆ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ ಸರ್. ಒಂದು ಕಥೆನ ನೀವು ಶಾರ್ಟ್ ಫಿಲ್ಮ್ ಅಂತಿರೋ ಅದಕ್ಕೆ ಡ್ಯೂರೇಷನ್ ಫಿಕ್ಸ್ ಮಾಡೋಕ್ಕಾಗಲ್ಲ ಸರ್. ಅದು ಏನು ಇಮೋಷನ್ ಬೇಡುತ್ತೋ ಅದನ್ನು ನಾವು ಕೊಡಬೇಕಾಗತ್ತೆ. ನನ್ನ ಪ್ರಕಾರ ಇಲ್ಲಿ ಇದು 36 ನಿಮಿಷ ಇದೆ. ಎಂಡ್ ಕ್ರೆಡಿಟ್ಸ್ ಎಲ್ಲ ತೆಗೆದು 34 ನಿಮಿಷ. ಈ 34 ನಿಮಿಷ ಬೇಕು ಸರ್. ಒಬ್ಬ ನಳ್ಳಿನ ಒಬ್ಬ ಲಕ್ಷ್ಮಿನ ಅರ್ಥ ಮಾಡಿಕೊಂಡು ಫೀಲ್ ಮಾಡೋಕ್ಕೆ 34 ನಿಮಿಷ ಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.